ನಾನು ಎಷ್ಟೇ ಅವಾಯ್ಡ್ ಮಾಡಿದ್ರೂ ಪರಿಸ್ಥಿತಿ ನಮ್ಮನ್ನು ಜಗಳ ಮಾಡೋ ಥರ ಮಾಡ್ತಾ ಇತ್ತು. ಯಾಕೆ ಅಂತಾನೆ ಅರ್ಥ ಆಗ್ತಾ ಇರಲಿಲ್ಲ. ಮೋಸ್ಟ್ಲಿ ಎಲ್ರಿಗೂ ಇದೇ ಥರ ಆಗುತ್ತೆ ಅನ್ಸುತ್ತೆ. ಇಂಥದ್ದೊಂದು ಸರ್ಪ್ರೈಸ್ ಕೊಟ್ರಲ್ಲ, ಇದನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಅಷ್ಟೇ ಕಣ್ರಿ ಲೈಫು. ನಾವು ಖುಷಿಯಾಗಿರ್ಬೇಕು. ನೋಡಿ, ನಮ್ಮ ಮಧ್ಯೆ ಎಷ್ಟೇ ಜಗಳ ಬಂದ್ರೂ ಕೊನೆಗೆ ಪ್ರೀತಿನೇ ಗೆಲ್ಲಬೇಕು. ಪ್ರೀತಿನೇ ಗೆಲ್ಲಬೇಕು ಅನ್ನೋದಕ್ಕಿಂತ ನಾವು ಪ್ರೀತಿನ ಗೆಲ್ಲೋ ಥರ ಮಾಡಬೇಕು. ನಮ್ಮಿಬ್ಬರ ಮಧ್ಯೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಅದನ್ನು ನಾವು ಅಲ್ಲಿಂದ ಅಲ್ಲಿಗೆ ಸಾಲ್ವ್ ಮಾಡ್ಕೊಂಬೇಡ. ಸುಮ್ಮನೆ ಯಾವುದನ್ನು ಡ್ರ್ಯಾಗ್ ಮಾಡೋದು ಬೇಡ. ನೋಡಿ, ಲೈಫಲ್ಲಿ ಈ ಸಣ್ಣ ಪುಟ್ಟ ವಿಷಯಗಳನ್ನ ಡ್ರ್ಯಾಗ್ ಮಾಡ್ತಾ ಇರೋದು ಹೇಗಿರುತ್ತೆ ಗೊತ್ತಾ? ಈ ಸಿಹಿಯೆಲ್ಲ ಹೋಗಿರೋ ಚ್ವಿಂಗಮ್ ಇರುತ್ತಲ್ಲ, ನಾವು ಅಗಿತಾ ಇರ್ತೀವಲ್ಲ, ಆ ಥರ ಆಗ್ಬಿಡುತ್ತೆ. ಅಗಿತಾನೆ ಇರ್ತೀವಿ, ಬಟ್ ಅದರಲ್ಲಿ ಏನೂ ಸತ್ವ ಇರಲ್ಲ. ನಾವು ಆ ಥರ ಎಲ್ಲ ಮಾಡ್ಕೊಳ್ಳೋದೇ ಬೇಡ. ನಮ್ಮ ಲೈಫ್ ಒಂಥರ ರಸಗುಲ್ಲ ತಿಂದಂಗೆ ಇರಬೇಕು. ತಿಂತಾ ಇದ್ರೆ ತಿಂತಾನೆ ಇರಬೇಕು ಅಂತ ಅನಿಸ್ತಾ ಇರಬೇಕು. ಏನು ನಾ ಹೇಳಿದ ಕರೆಕ್ಟ್ ಅಲ್ವಾ? ಹಾಗೆ ಇರೋಣ. ಕರೆಕ್ಟು, ಹಾಗೆ ಇರೋಣ.